ಮೃತ ಭವ, ಆ ಮಣ್ಣಿನಿಂದ ಹುಟ್ಟಿದವರು. ರುದ್ರದೇವರ ಪತ್ನಿಯಾದ ಪಾರ್ವತೀದೇವಿಯ ತನುಜ ಅಂದ್ರೆ ಶರೀರದಿಂದ ಹುಟ್ಟಿದ ಮಣ್ಣಿನಿಂದ ಹುಟ್ಟಿದವರು. ಪ್ರಾರ್ಥಿಸುವೆನೀಗ, ಈಗ ನಿಮ್ಮನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ನನಗೆ ಅನುಗ್ರಹ ಮಾಡಿ ಅಂತ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ನಿತ್ಯಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನತ್ರಯ ಪ್ರದ ಬಂಧಮೋಚಕ ಸುಮನಸ ಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜ್ಜನಾಕ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಇಲ್ಲಿ ಮಹಾಗಣಪತಿಗಳನ್ನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಭಗವಂತನನ್ನ ನಿತ್ಯದಲ್ಲಿ ನೆನೆದು ಅಂದ್ರೆ ನೆನೆದು ಅಂತ ಹಾಕೋದಲ್ಲ, ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಒಂದು ನೆನೆಯೋದು, ನಂತರ ನೆನೆಯೋದು, ನೆನೆದು ಸದಾ ನೆನೆಯೋದು ಅಂತ ಅರ್ಥ. ಅದೊಂದರ್ಥ ಹೇಳ್ತಾರೆ. ನೆನೆದು ಅಂದರೆ ಈ ವಿಶೇಷವಾಗಿರತಕ್ಕಂಥ ಗ್ರಂಥಗಳ ಅಧ್ಯಯನ ಮಾಡಿ ಅದನ್ನ ನೆನೆಯೋದು, ಅದರ ಅರ್ಥವನ್ನ ಧ್ಯಾನಾದಿಗಳಲ್ಲಿ ನೆನೆಯೋದು. ನೆನೆದು ಸುಖಿಸುವ. ಶಾಸ್ತ್ರಾಧ್ಯಯನ ಮಾಡಬೇಕು, ಮಾಡಿದ್ದನ್ನ ಮೆಲಕು ಹಾಕಬೇಕು ಗಟ್ಟಿಯಾಗಲಿಕ್ಕೆ. ಗಟ್ಟಿ ಆದ ಮೇಲೆ ಮತ್ತು ಸದಾಕಾಲ ಮೆಲಕು ಅಂದ್ರೆ ಧ್ಯಾನಾದಿಗಳನ್ನ ಮಾಡಿ ಸುಖಿಸುವ ಭಾಗ್ಯ ಕರುಣಿಪುದು. ಯಾವಾಗ? ನಿತ್ಯದಲ್ಲಿ ಸುಖಿಸುವಂತ ಭಾಗ್ಯ ಕೊಡು. ಎಂಥ ಭಗವಂತನ ಚಿಂತನೆ ಮಾಡಬೇಕು ಹೇಳ್ತಾರೆ. ನಿತ್ಯ ಮಂಗಳ ಚರಿತ, ಅವನ ಚರಿತ್ರೆ ಮಂಗಳಕರವಾದ, ಯಾವಾಗ್ಲೂ ಮಂಗಳಕರವಾದ. ಇವತ್ತು ಮಂಗಳ ನಾಳಲ್ಲ ಅಂತಲ್ಲ, ಯಾವಾಗ್ಲೂ ಮಂಗಳಕರವಾದ. ಮಂಗಲ ಅಂತ ಹೇಳಿದರೆ ಹೇಳ್ತಾರೆ, ಮಮ್ ಅಂದ್ರೆ ಪಾಪ, ಅದನ್ನ ತೆಗೆದು ಬಿಡುತ್ತಾದ್ದರಿಂದ ಮಂಗಲ ಚರಿತ. ಅವನ ಚರಿತ್ರೆ ಎಲ್ಲರ ಪಾಪ ದಹನ ಮಾಡತಕ್ಕಂಥದ್ದು, ನಿತ್ಯದಲ್ಲೂ ದಹನ ಮಾಡತಕ್ಕಂಥ. ಅಥವಾ ನಿತ್ಯ, ಇವನು ನಿತ್ಯನಾಗಿದ್ದಾನೆ. ಮಂಗಳ, ವಿಶೇಷವಾಗಿರತಕ್ಕಂಥ ಜಗತ್ತಿಗೆ ಇವನಿಂದ ಮಂಗಳ ಅಲ್ಲ, ಇವನೇ ಮಂಗಳ. ಇವನು ನಿತ್ಯ, ಇವನು ಮಂಗಳ, ಇವನೇ ಚರಿತ. ಏನೇನು ಅಂದ್ರೆ ಜಗತ್ತಿನಲ್ಲಿರತಕ್ಕ ಸಕಲ ಜೀವರಾಜ, ಲಕ್ಷ್ಮೀ ಬ್ರಹ್ಮಾದಿ ಸಕಲ ಚೇತನರು, ಅವರದ್ದು ಏನು ಚರಿತೆ, ಅವರವರು ಏನು ವಿಶೇಷವಾಗಿರತಕ್ಕಂಥ ಕಾರ್ಯಗಳು ಮಾಡ್ತಾರಲ್ಲ, ಅದನ್ನ ಚರಿತೆ ಅಂತ ಕಳ್ತಾರೆ. ಆ ಚರಿತೆಯಲ್ಲಿ ಭಗವಂತ ಇದ್ದಾನೆ. ಏನಂತ? ಚರಿತೆ ಅಂತ ಹೆಸರಿನಿಂದ ಅವರಲ್ಲಿ ನಿಂತು ಆ ಚರಿತೆ ಆಗುವಂತೆ ಮಾಡಿದವ ನೀನು. ಆದ್ದರಿಂದ ನಿತ್ಯ ಮಂಗಳ ಚರಿತ ಒಂದರ್ಥ, ನಿತ್ಯ ಮಂಗಳ ಚರಿತ. ಇನ್ನ ಜಗದುತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನತ್ರಯ ಪ್ರದ ಹೇಳ್ತಾ ಇದ್ದಾರೆ. ಜಗತ್ತಿಗೆ ಉತ್ಪತ್ತಿ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ನಂತರ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಅಂದ್ರು. ಜ್ಞಾನ ನಂತರ ಇನ್ನೊಂದೇನೋ ಹೇಳ್ತಲ್ವ ಅಂದ್ರೆ ಅಜ್ಞಾನ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಅಷ್ಟಕರ್ತೃತ್ವ. ಅದನ್ನು ಹೇಳಿದ್ರು. ಸೃಷ್ಟಿ, ಸ್ಥಿತಿ, ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ ಅಂದ್ರು. ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ 5 ಆಯಿತು. ಇನ್ನು 3 ಯಾವುದು? ತ್ರಯಪ್ರದ, ಅಜ್ಞಾನ, ಬಂಧ, ಮೋಕ್ಷಗಳ ವಿಶೇಷವಾಗಿ ಕೊಡತಕ್ಕಂಥ ಬಂಧಮೋಚಕ ಅಲ್ಲ. ಅಜ್ಞಾನ, ಬಂಧ, ಮೋಕ್ಷ ಅಂದ್ರು. ಮತ್ತು ಬಂಧಮೋಚಕ ಅಂದ್ರಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಬಂಧವನ್ನ ಕೊಡತಕ್ಕಂಥವ, ಮೋಕ್ಷವನ್ನ ಕೊಡತಕ್ಕಂಥವ. ಹೇಗೆ?
ಬಂಧವನ್ನ ಬಿಡಿಸುವುದರ ಮೂಲಕ ಮೋಕ್ಷ ಅಂದ್ರೆ ವೈಕುಂಠವನ್ನ ಕೊಡತಕ್ಕಂಥವ, ಮೋಚನ ಬಂಧದಿಂದ ಬಿಡುಗಡೆ ಮಾಡತಕ್ಕಂಥವ. ಇಲ್ಲಿ ಅಜ್ಞಾನ ಬಂಧ ಮೋಕ್ಷ ಅಂದ ಕೂಡಲೇ ಬಂಧ ಒಂದು, ನಂತರ ಮೋಕ್ಷ ಅಂದ್ರೆ ವೈಕುಂಠ ಕೊಡುವವ. ಆ ವೈಕುಂಠ ಕೊಡುವುದು ಏನು ಗೊತ್ತಾ? ಬಂಧ ಮೋಚಕ. ಬಂಧವನ್ನ ಬಿಡುಗಡೆ ಮಾಡುತ್ತಾನೆ, ನಂತರ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ನಂತರ ಸುಮನಸ ಅಸುರರ ಚಿತ್ತವೃತ್ತಿಗಳಂತೆ ನಡೆವ. ಭಗವಂತ ಹೇಗಿದ್ದಾನೆ? ಸುಮನಸರು ದೇವತೆಗಳು, ಅಸುರರು ದೈತ್ಯರು, ಅವರ ಚಿತ್ತವೃತ್ತಿಗಳಂತೆ ಅವರವರ ಹಿಂದಿನ ಕರ್ಮಾನುಸಾರ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಬರುತ್ತೋ ಅದರಂತೆ ತಾನು ನಡೆಸ್ತಾನೆ. ಅವರವರನ್ನ ಆಯಾ ರೀತಿ ನಡೆಸುವ ಭಗವಂತ ಏನಿದ್ದಾನಲ್ಲ, ಅಂಥ ಭಗವಂತನ ಸ್ಮರಣೆ ಕೊಡಿ. ಇನ್ನ ಪ್ರಮತ್ತನಲ್ಲ. ಸಾಮಾನ್ಯವಾಗಿ ನೋಡಿ, ಪ್ರಮತ್ತನಲ್ಲ ಅಂತ ಯಾಕೆ ಕೊಟ್ರು? ನಾನು ತುಂಬಾ ಮದ ಏರಿದವನಲ್ಲ ಅಂತ ಅರ್ಥ ಬರುತ್ತೆ. ದೇವರ ಕುರಿತು ಹೇಳುವಾಗ ನಾನು ಪ್ರಮತ್ತನಲ್ಲ, ಮದ ಏರಿದವನಲ್ಲ ಅಂತ ಹೇಳೋದು ಏನು ಸಂಬಂಧ? ದೇವರ ಕುರಿತು ಇಷ್ಟು ನಿತ್ಯ ಮಂಗಳ ಚರಿತ ಜಗದತ್ವ ಸ್ಥಿತಿ ಲಯ ನಿಯಮನ ಜ್ಞಾನ ತ್ರಯ ಪ್ರದ ಬಂಧ ಮೋಚಕ ಸುಮನಸ ಸುರರ ಚಿತ್ತವೃತ್ತಿಗಳಂತೆ ನಡೆವ ಅಂತ ದೇವರ ಕುರಿತು ಹೇಳಿದ್ರು. ಇನ್ನ ಪ್ರಮತ್ತನಲ್ಲ, ನಾನು ಮದದಿಂದ ಉನ್ಮತ್ತನಲ್ಲ ಅಂದ್ರೆ ಅಲ್ಲ. ಇದೇನು ಪ್ರಮತ್ತರು ಅಂದ್ರೆ ಪ್ರಕೃಷ್ಟವಾಗಿ ಮತ್ತರು. ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ಭಗವಂತನ ದರ್ಶನ ಮಾಡಿದವರು. ಭಗವಂತನ ದರ್ಶನ ಮಾಡಿದರೆ ಆ ವ್ಯಕ್ತಿ ಏನಾಗ್ತಾನೆ? ಮತ್ತೋ ಭವತಿ, ಸ್ತಬ್ಧೋ ಭವತಿ, ಆತ್ಮಾರಾಮೋ ಭವತಿ ಅಂತ ಶಾಸ್ತ್ರದಲ್ಲಿ ಮಾತು. ಅವನು ಮತ್ತನಾಗ್ತಾನಂತೆ. ಮತ್ತನಾಗುವುದು ಅಂದ್ರೆ ಭಗವಂತನ ದರ್ಶನದಿಂದ. ಅದರಲ್ಲೂ ಸಹ ಭಗವಂತನ ದರ್ಶನ ಆದ ಮೇಲೆ ಭಾಗವತದಲ್ಲಿ ಹೇಳ್ತಾರೆ, ಏಕಾಂತ ಭಕ್ತರು ಹುಚ್ಚು ಏರಿದಂತೆ ದೇವರಲ್ಲೇ ಮನಸ್ಸಿಟ್ಟು ನಗುವರೋ, ರೋದಿಸುವರೋ, ನಾಟ್ಯವಾಡೋರೋ, ಬಗೆಯರೋ, ಬಡತನ ಭಾಗ್ಯ ಭಾಗವತರು, ಇವರನ್ನ ಪ್ರಮತ್ತರು ಅಂದ್ರು. ಅಂಥವರಿಗೆ ನಲ್ಲ ನಿಯಾಮಕನಾಗಿದ್ದಾನೆ, ಅತ್ಯಂತ ಪ್ರೀತಿ ಪಾತ್ರನಾಗಿದ್ದಾನೆ. ಅತ್ಯಂತ ಪ್ರಮತ್ತರಾರಿದ್ದಾರೆ ಅಪರೋಕ್ಷ ಜ್ಞಾನಿಗಳು. ಅಂಥವರಿಗೆ ಅತ್ಯಂತ ಇಷ್ಟನಾದ ಭಗವಂತ ಸುಹೃಜ್ಜನಾಗ್ತಾನ. ಯಾರು ಸುಹೃಜ್ಜನರು ಇದ್ದಾರೆ, ಎಲ್ಲರಿಗೂ ವಿಶೇಷವಾಗಿ ಒಳ್ಳೆದನ್ನ ಬಯಸುವಂಥ ಸಜ್ಜನರಿಗೆ ಒಳ್ಳೆದಾಗಲಿ ಅಂತ ಬಯಸುವವರು ಸುಹೃಜ್ಜನರು. ಅಂಥ ಸುಹೃಜ್ಜನರ ಆಪ್ತನಾಗಿರತಕ್ಕಂಥ ಭಗವಂತನನ್ನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಸುವುದು. ಸ್ವಾಮಿ ಹೀಗಿದ್ದಾನೆ, ನಮಗೆ ಆಪ್ತನಾಗಿದ್ದಾನೆ. ನಮಗೆ ಯಾರ್ಯಾರು ಸುಹೃಜ್ಜನ ಒಳ್ಳೆಯವರು ಅಂತಿದ್ದಾರೆ ಅವರಲ್ಲಿ ನಿಂತು ಅವನೇ ಕರ್ಕೊಂಡು ಬರ್ತಾ ಇದ್ದಾನೆ, ನಮಗೆ ಅನುಗ್ರಹ ಮಾಡುತ್ತಾ ಇದ್ದಾನೆ ಸ್ವಾಮಿ ಅಂತ ನೆನೆಯುವ ಭಾಗ್ಯ ಕೊಡಿ. ಈ ನೆನಪು ಇಲ್ಲದ್ದಕ್ಕೆ ದುಃಖ ದುಃಖ ದುಃಖ. ಆ ನೆನಪು ಬಂದ್ರೆ ಎಲ್ಲ ದುಃಖ ಹೋಗುತ್ತೆ. ಆ ದುಃಖವನ್ನ ಬಿಡಿಸಬೇಕು ಅಂತ ಕೇಳಿಕೊಂಡು ತುಂಬಾ ಕೂತಿದೆ ಇದರಲ್ಲಿ. ಅಂತ ಆಳಕ್ಕೆ ಹೋಗ್ತಾ ಬರುತ್ತಾರೆ ನಮ್ಮ ಜಗನ್ನಾಥ ಪ್ರಭುಗಳು. ಪಂಚಭೇದ ಜ್ಞಾನ ಬರುಪು ವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದಲಿ ಮಾಡು ಮನಾಧಿಕರಣಗಳ. ಪಂಚಭೇದ ಜ್ಞಾನ ವರುಪು ಹೇಳ್ತಾರೆ, ಹೇ ಪಂಚವಕ್ತ್ರನ ತನಯ, 5 ಮುಖ ಇರತಕ್ಕಂಥ ರುದ್ರದೇವರ ಮಕ್ಕಳಯ್ಯ ನೀವು. ಪಂಚವಕ್ತ್ರನ ತನಯ ಹೇಳ್ತಾ, ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ಅಂತ 5 ಮುಖದಿಂದ ರುದ್ರದೇವರು ಏನು ಮಾಡುತ್ತಾ ಇದ್ದಾರೆ? ಪಂಚಭೇದಗಳೆಂಬ ಮಂತ್ರಗಳನ್ನ ಸದಾ ಉಚ್ಚಾರ ಮಾಡ್ತಿದ್ದಾರಂತೆ. ಅದಕ್ಕೆ ಪಂಚವಕ್ತ್ರನ ತನಯ ಪಂಚಭೇದ ಜ್ಞಾನ ಬರುಕು. ರುದ್ರದೇವರ 5 ಮುಖದಿಂದ 5 ರೀತಿಯಾದ ಭೇದ ಜ್ಞಾನದ ಉಪದೇಶ ಬರ್ತಾ ಇದೆ. ಅಂಥ ಅವರ ಮಗ ನೀವು. ಅದರಿಂದ ನಮಗೂ ಪಂಚಭೇದ ಜ್ಞಾನವು ಅರುಪು ಅಂದ್ರು. ಅರಿಯೋದು ಅಂದ್ರೆ ಏನು? ಅನುಭವಕ್ಕೆ ಬರಬೇಕು.
ಅಂದ್ರೆ ಏನು ನೋಡಿ, ನಮಗೆಲ್ಲ ಪಂಚಭೇದ ಜ್ಞಾನ ಇದೆಯಲ್ವಾ? ಜೀವ ಜಡಕ್ಕೆ ಭೇದ ಸರ್ವತ್ರ. ಜೀವ ಜಡ ಬೇರೆ, ಜಡ ಯಾವುದು? ಶರೀರ. ಜೀವ ಬೇರೆ, ಜೀವ ಬೇರೆ, ಶರೀರ ಬೇರೆ. ಹೌದಾ? ಪ್ರವಚನ ನಾವು ಹೇಳಿದ್ವು, ನೀವು ಕೇಳಿದ್ರಿ. ಎಲ್ಲಿ ಕ್ವಶನ್ ಕೇಳಿದ್ರು PhD ಬರುವ ತರ ನಿಮಗೆ ಒಳ್ಳೆ ಆನ್ಸರ್ ಬರ್ತಾ ಇದೆ. ಜೀವ ಜಡ ಬೇರೆ ಬೇರೆ ಬೇರೆ. ಎಲ್ಲ ಮುಗೀತು. ಬೆಳಗ್ಗೆದ್ದು ಸ್ನಾನ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಒಳಗ್ ಕಾಣಿಸೋದು ಯಾವುದು ಕನ್ನಡಿಯಲ್ಲಿ ಅಂದ್ರೆ ನಾನೇ 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 ಅಂತ ಬರ್ತಾ ಇದೆ. ಅದನ್ನು ನೋಡಿದಾಗ ಈ ಪ್ರತಿಬಿಂಬ ನನ್ನದಲ್ಲ, ಶರೀರದ್ದು, ನಾನು ಬೇರೆ, ಈ ಶರೀರ ಬೇರೆ ಅಂತ ಹುಟ್ಟಿದಾಗ್ಲಿಂದ ಇಷ್ಟರ ಪರ್ಯಂತ, ಇವತ್ತಿನ ಪರ್ಯಂತ ನಾವು ಕನ್ನಡಿ ನೋಡ್ಕೊಂಡಾಗ ಒಂದೇನಾದ್ರೂ ಬಂತಾ ಇಲ್ಲ ನೋಡ್ಕೊಳ್ಳಿ, ಎದೆ ಮುಟ್ಟಿ ನೋಡ್ಕೊಳ್ಳಿ, ಬರಲ್ಲ. ಯಾಕೆ? ಪಂಚಭೇದ ಜ್ಞಾನ ಬುಕ್ಕಿಶ್ ನಾಲೆಡ್ಜ್ ತಲೆಯಲ್ಲಿ ಕೂತಿದೆ, ಅದು ಅಪ್ಲೈ ಆಗಿಲ್ಲ. ಶರೀರ ನೋಡಿದಾಗೆಲ್ಲ ನಾನಲ್ಲ 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 ಅಂತ ಆಟೋಮ್ಯಾಟಿಕ್ ಆಗಿ ಹೌದು ಇದು ನಾನಲ್ಲ ಎಂಬುದು ತಿಳುವಳಿಕೆ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಅದನ್ನ ಅರುಪು ಅಂದ್ರು. ಪಂಚಭೇದ ಜ್ಞಾನ ನನಗೆ ವಿಶೇಷವಾಗಿ ಅನುಭವಕ್ಕೆ ಬರುವಂತೆ ಮಾಡಿ, ಅದರಿಂದ ಏನಾಗುತ್ತೆ? ಆ ಪಂಚಭೇದ ಜ್ಞಾನ ನಮಗೆ ಬಂತ ವಿರಿಂಚಿ ಜನಕನ ತೋರು ಮನದಲ್ಲಿ ಭಗವಂತ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟಂಥ ಭಗವಂತ ನಮ್ಮ ಮನಸ್ಸಿನಲ್ಲಿ ಹೊಳೆದು ಬಿಡ್ತಾನೆ. ಅದಕ್ಕೆ ಒಂದೊಂದು ಕಾರಣ 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 ಹೇಳ್ತಾ ಬರ್ತಾ ಇದ್ದಾರೆ. ಪಂಚಭೇದ ಜ್ಞಾನ ಬರುಪು, ಅದರಿಂದ ಫಲ ಏನು? ವಿರಿಂಜಿ ಜನಕನ ತೋರು ಮನದಲ್ಲಿ. ದೇವರು ಕಂಡ್ರೆ ಏನಾಗುತ್ತೆ? ವಾಂಛಿತ ಪ್ರದ. ಅದರಿಂದ ಎಲ್ಲಾ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ನೀವು ಅದನ್ನು ಕೊಡ್ತೀರಪ್ಪ. ನನಗೆ ಪಂಚಭೇದ ಜ್ಞಾನ ಅರುಪೋದು, ವಿರಿಂಜಿ ಜನಕ ಮನಸ್ಸಲ್ಲಿ ತೋರೋದು ನನ್ನ ವಾಂಛಿತ. ಅದನ್ನ ಪ್ರದ ಪ್ರಕರ್ಷೇಣ ದದಾತಿ, ನನಗೆ ಚೆನ್ನಾಗಿ ಕೊಡ್ತೀರಾದ್ದರಿಂದ ವಾಂಛಿತ ಪ್ರದ. ಹೇಗೆ ಕೊಡಬೇಕು? ದಾಸನೆಂದರಿದು ಒಲುಮೆಯಿಂದಲೇ. ಇವ್ ನನ್ನ ದಾಸ, ನಾನು ಹೇಳಿದಂತೆ ಇದ್ದಾನಪ್ಪ, ನಾನು ಹೇಳಿದೆಲ್ಲ ಮಾಡ್ತಾ ಇದ್ದಾನೆ, ಅದಕ್ಕೆ ಇವನಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ದಯವಿಟ್ಟು ನನಗೆ ಪಂಚಭೇದ ಜ್ಞಾನ ಸದಾ ತಲೆಯಲ್ಲಿ ಬಂದು ಅನುಭವಕ್ಕೆ ಬರುವಂತೆ ಮಾಡಿ, ಅದರ ಫಲವಾದ ಭಗವಂತನ ದರ್ಶನ ನನ್ನ ಮನಸ್ಸಲ್ಲಿ ಬರಲಿ, ಈ ಇಷ್ಟಾರ್ಥವನ್ನ ಕೊಡಿ. ಇನ್ನ ನೀವೇನು ಮಾಡುತ್ತೀರಿ? ಯಾರಾದರೆ ನಿಮ್ಮ ಶರಣಾಗತರಾಗದೆ, ಭಗವಂತ ನಿಮ್ಮ ಒಳಗಿರುವ ಭಗವಂತನ ಶರಣಾಗತರಾಗದೆ ಇರ್ತಾರೋ ಅವರನ್ನ ಭವದಳಿ ವಂಚಿಸ್, ಅಂದರೆ ಇದೇ ಚೆನ್ನಾಗಿದೆ ಇದೇ ಚೆನ್ನಾಗಿದೆ ಅಂತ ಸಂಸಾರದಲ್ಲಿ ಬಿದ್ದು ಉರುಳಾಡುವಂತೆ ಮಾಡ್ತೀರಪ್ಪ. ನನ್ನನ್ನ ಹಾಗೆ ಮಾಡಬೇಡಿ. ಭವದಳು ವಂಚಿಸದೆ ಸಂತೈಸು, ವಂಚನೆ ಮಾಡದೆ ಈ ಸಂಸಾರದಲ್ಲಿ ನನಗೆ ದೇವರ ಚಿಂತನೆಯನ್ನ ಕೊಟ್ಟು ಸಂತೈಸು. ಇನ್ನ ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾಧಿಕರಣಗಳ, ಮನಸ್ಸು ಮೊದಲಾದ ಸಕಲೇಂದ್ರಿಯಗಳು ವಿಷಯ ಪದಾರ್ಥಗಳಲ್ಲಿ ಹೋಗೋದು ಬೇಡ, ಭಗವಂತನಲ್ಲಿ ಹೋಗ್ಲಿ. ದಪ ನಿತ್ಯ ಬೆಳಿಗ್ಗೆದ್ದಾಗ್ಲಿಂದ ರಾತ್ರಿ ಪರ್ಯಂತ ತಿನ್ನೋದು ಕುಡಿಯೋದು ಎಲ್ಲ ಇರುತ್ತೆ, ಆ ವಿಷಯ ಪದಾರ್ಥಗಳಿಗೆ ಹೋಗ್ಲೇಬೇಕಲ್ಲ, ಕಂಪಲ್ಸರಿ ಹೇಳ್ತಾರೆ. ಅದಕ್ಕೆ ಹೋದ್ರೂ ಅಲ್ಲಿ ದೇವರನ್ನ ನೋಡುವ ಸೌಭಾಗ್ಯ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕೇವಲ ಪದಾರ್ಥಗಳಲ್ಲೇ ಮನಸ್ಸು ಬೇಡ, ಅಲ್ಲಿರುವ ದೇವರಲ್ಲಿ ಮನಸ್ಸಿಟ್ರೆ ಆ ವಿಷಯ ಭೋಗ ಪಟ್ಟರು ದೇವರಿಗೆ ಪೂಜೆ ಆಗುತ್ತೆ. ಆದ್ದರಿಂದ ನನಗೆ ಅಂಥ ಜ್ಞಾನವನ್ನ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಬರುತ್ತೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ, ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಪುದೆಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ಇನಿತೆಂದು ಹೇಳ್ತಾ ಇದ್ದಾರೆ. ಹೇ ಸ್ವಾಮಿ, ಮಹಾನುಭಾವ, ದೊಡ್ಡದಾದ ಅನುಭಾವ ಇರತಕ್ಕವರು, ಮಹಾ ದೊಡ್ಡದಾಗಿರತಕ್ಕಂಥ ಅನುಭಾವ ಅಂದ್ರೆ ಭಗವಂತನ ವಿಶೇಷವಾದ ದರ್ಶನಾದಿಗಳು ಇರತಕ್ಕಂಥವರು. ಹೇ ಮಹಾನುಭಾವ, ಮುಹುರ್ಮುಹು ಪ್ರಾರ್ಥಿಸುವೆ ಇನಿತೆಂದು, ನಿನ್ನ ಮತ್ತು ಮತ್ತು ಬೇಡಿಕೊಳ್ತೇನಯ್ಯ. ಈ ತರ ಏನು ಹೇಳ್ತಾ ಇದ್ದಾರೆ? ಏನು ಬೇಡುವುದಿಲ್ಲ ನಿನ್ನ, ಇನ್ನೇನು ಬೇಡಲ್ಲಪ್ಪ, ನಂಗೆ ಇದೊಂದು ಕೊಡು.
ಕುಯೋನಿಗಳು ಬರಲು ಅಂಜೆ. ನನಗೆ ಕೆಟ್ಟದಾದಂಥ ನಾನಾ ರೀತಿಯಾದ ಪ್ರಾಣಿ ಜನ್ಮಗಳು ಬಂದ್ರು ನನಗೇನು ಅಡ್ಡಿ ಇಲ್ಲಪ್ಪ. ಯಾಕೆ? ಪ್ರಾಣಿ ಜನ್ಮಗಳು ಬಂದಿದ್ರು ದೇವರ ನೆನಪು ನೀವು ಕೊಡ್ತೀರಾ. ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟಿದಾಗಲೂ ದೇವರ ನೆನಪಿತ್ತು. ಅದರಿಂದ ನನಗೆ ಪ್ರಾಣಿ ಜನ್ಮಗಳು ಬಂದರೂ ನನಗೇನು ಅಂಜಿಕೆ ಇಲ್ಲ. ಇನ್ನೇನು ಬೇಕು ಹೇಳ್ತಾರೆ, ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ. ಲಕ್ಷ್ಮೀ ಪ್ರಾಣಪತಿ, ಲಕ್ಷ್ಮೀದೇವಿಗೂ ಪ್ರಾಣದೇವರಿಗೂ ಪತಿಯಾಗಿರತಕ್ಕಂಥ ಸ್ವಾಮಿ ತತ್ವೇಶರಿಂದ ಕೂಡಿಕೊಂಡು, ತತ್ವೇಶರಿಗೆ ಪತಿಯಲ್ಲೇನು? ತತ್ವೇಶರಿಗೆ ಪತಿಯಾದ ಪ್ರಾಣದೇವರಿಗೆ ಪತಿಯಾದ ಲಕ್ಷ್ಮೀದೇವಿಗೆ ಪತಿ ದೇವರು. ತತ್ವೇಶರಿಂದೊಡಗೂಡಿ ಗುಣಕಾರ್ಯ. ಏನು ಗುಣಕಾರ್ಯ? ಜೀವಿಗಳ ಗುಣಕ್ಕೆ ತಕ್ಕಂತೆ ಕಾರ್ಯ. ಜೀವಿಗಳಲ್ಲಿ ಏನು ಸತ್ವ ರಜಸ್ತಮೋ ಗುಣಗಳು ಪ್ರಕಟ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕ ಹಿಂದಿನ ಕರ್ಮಕ್ಕೆ ತಕ್ಕಂತೆ ಗುಣಗಳು ಪ್ರಕಟ ಆಗೋದು, ಆ ಗುಣಗಳಿಗೆ ತಕ್ಕಂತೆ ಕೆಲಸ ಆಗೋದು. ಅದನ್ನ ದೇವರೇ ತಾನೇ ಮಾಡುವನೆಂಬ. ತಾನೇ ಮಾಡಿಸ್ತಾನೆ. ಸ್ವತಂತ್ರವಾಗಿ ಮಾಡಲಿಕ್ಕೆ ಯಾವ ಜೀವಿಗೂ ಆಗಲ್ಲ ಅಂತ ಈ ಸುಜ್ಞಾನವೇ ಕರುಣಿಪುದಮಗೆ. ಈ ಜ್ಞಾನ ಸದಾ ಕೊಡಪ್ಪ. ಇದು ಮರ್ತೋಗ್ತಾ ಇದೆ. ಆದ್ದರಿಂದ ನಾ ಮಾಡಿದೆ ಬರ್ತಾ ಇದೆ. ಅದರಿಂದ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ನಿನಿತೆಂದು. ಈ ರೀತಿಯಾದ ಜ್ಞಾನ ಕೊಡಿ. ಇದು ಬರಲ್ಲ, ಬಹಳ ರೇರ್. ಇದು ಬರೋದೇ ಇಲ್ಲ ಸ್ವಾಮಿ, ದಯವಿಟ್ಟು ನಮಗಿದು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂಗಲಾಚಿ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ಜಗನ್ನಾಥ ದಾಸರಾಯರು. ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು ಮೊದಲೇ ಬಂದಿದೆ, ನಮಗಾಗಿ ಪ್ರಾರ್ಥನೆ. ಅದಕ್ಕೆ ಯಮಗೆ ಅಂತ ಕೇಳಿದ್ರು. ನನಗೇನೋ ಬಂದಾಯಿತು, ಮಿಕ್ಕವರೆಲ್ಲ ಹಾಗೆ ಕೂತಿದ್ದಾರೆ, ದಯವಿಟ್ಟು ಕೊಡಿ ಅಂತ ನಮಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.